ನಮಸ್ತೆ ಸರ್, ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ ಸರ್. ನಿಮ್ಮ ಮಕ್ಕಳು ಏನಾದ್ರೂ ಇಲ್ಲಿ ಸೇರಿಸಬೇಕು ಅಂದ್ರೆ 10th PU ಡಿಗ್ರಿ ಮೂರಲ್ಲಾದ್ರೂ ಒಂದ್ರಲ್ಲಿ ಫೇಲ್ ಆಗಿರ್ಬೇಕು ಸರ್, ಇಲ್ಲ ಓದೋದನ್ನ ಅರ್ಧಕ್ಕೆ ಬಿಟ್ಬಿಟ್ಟಿರ್ಬೇಕು ಸರ್. ನಿಮ್ಮ ಮಕ್ಕಳು ಏನಾದ್ರು ನೋಡಕ್ ಚೆನ್ನಾಗಿದ್ರೆ ಡ್ಯಾನ್ಸಿಂಗ್ ವಿಡಿಯೋಸ್ ಮತ್ತೆ ಲಿಪ್ಸಿಂಗ್ ವಿಡಿಯೋಸ್ ಸರ್, ಚೆನ್ನಾಗಿಲ್ಲ ಅಂತ ಅಂದ್ರೆ ಕಂಟೆಂಟ್ ವಿಡಿಯೋಸ್ ಮತ್ತೆ ಕುಕಿಂಗ್ ವಿಡಿಯೋಸ್ ಸರ್. ಚೆನ್ನಾಗಿದ್ದಾಳೆ ಆದ್ರೆ ಸ್ವಲ್ಪ ಚೆಂಗ್ಲಂಗ್ ಆಡ್ತಾಳೆ ಅಂದ್ರೆ ಗೆಟ್ ರೆಡಿ ವಿತ್ ಮೀ ಸರ್. ಮೀಶೋದಲ್ಲಿ ಬಟ್ಟೆನ ಬುಕ್ ಮಾಡ್ಕೋಬೇಕು, ಶೋ ಕೊಡಬೇಕು ಮತ್ತೆ ಬಟ್ಟೆನ ಬೇಗ ರಿಟರ್ನ್ ಮಾಡ್ಬಿಡ್ಬೇಕು ಸರ್. ಯಾವ್ದು ಸೂಟ್ ಆಗ್ತಿಲ್ಲ ಅಂತ ಅಂದ್ರೆ ಇನ್ನ ಒಂದು ಬ್ರಾಂಚ್ ಇದೆ ಸರ್, ಡೈಲಿ ವ್ಲಾಗಿಂಗ್ ಬ್ರಾಂಚ್ ಅಂತ. ಇದಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ಸ್ ಇಲ್ಲ ಸರ್, ಎಂತ ದಡ್ಡನ ಮಕ್ಕಳು ಬೇಕಾದ್ರೂ ಮಾಡಬಹುದು ಸರ್. ಆದ್ರೆ ಒಂದೇ ಒಂದು ರೂಲ್ಸ್ ಏನಂದ್ರೆ ತಿಂದಿದ್ದು ಹೋಗಿದ್ದು ಮಲಗಿದ್ದು ಎದ್ದಿದ್ದು ಬಿಚ್ಚಿದ್ದು ಹಾಕಿದ್ದು ಎಲ್ಲಾನು ತೋರಿಸ್ತಾ ಇರ್ಬೇಕು ಸರ್, ಏನು ಬಿಡಬಾರ್ದು ಸರ್. ಜನರಿಗೆ ಉಸಿರಾಡಕ್ಕೂ ಟೈಮ್ ಕೊಡಬಾರ್ದು ಸರ್. ದಿನಾ ವಿಡಿಯೋ ಹಾಕಿ ಇರಿಟೇಟ್ ಮಾಡ್ತಾ ಇರ್ಬೇಕು ಸರ್. ಇದು ಸೂಟ್ ಆಗಿಲ್ಲ ಅಂತ ಅಂದ್ರೆ ಇನ್ನೊಂದು ಬ್ರಾಂಚ್ ಇದೆ ಸರ್, ರೋಸ್ಟಿಂಗ್ ಬ್ರಾಂಚ್ ಅಂತ. ಇಲ್ಲೇನು ಟ್ಯಾಲೆಂಟ್ ಇಲ್ದಿರೋರು ಅಲ್ಲೋಗಿ ಸೇರ್ಕೊಂತಾರೆ ಸರ್. ಬೇರೆಯವ್ರು ಮಾಡಿರೋ ವಿಡಿಯೋಸ್ ನ ತಗೊಂಡು ಅವ್ರನ್ನ ಆಡ್ಕೊಂಡು ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೊಂಡು ನಾನು ಇನ್ಫ್ಲುಯೆನ್ಸರ್ ಅಂತ ಪೋಸ್ಟ್ ಕೊಡಬಹುದು ಸರ್. ಯಾವ್ದು ನಿಮಗೆ ಸೂಟ್ ಆಗ್ಲಿಲ್ಲ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಲಿ ಒಂದು ಲಾಸ್ಟ್ ಬ್ರಾಂಚ್ ಇದೆ ಸರ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಇವಾಗ, ಗಿವ್ ಅವೇ ಬ್ರಾಂಚ್. ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಸರ್, ನೀವು ದುಡ್ಡನ್ನ ತೋರಿಸಬೇಕು, ನಾನು ನಿಮ್ಗೆ ಕೊಡ್ತೀನಿ, ಲೈಕ್ ಕಮೆಂಟ್ ಮಾಡಿ. ಫೋನ್ ನ ತೋರಿಸಬೇಕು, ನಾನು ನಿಮ್ಗೆ ಕೊಡ್ತೀನಿ, ಫಾಲೋ ಮತ್ತೆ ಶೇರ್ ನ ಮಾಡಿ ಅನ್ಬೇಕು ಸರ್. ದಡ್ಡನ ಮಕ್ಳು ಎಲ್ಲ ಅದನ್ನ ಮಾಡ್ತಾರೆ ಸರ್. ಆಗ ನಿಮ್ಗೆ ಫಾಲೋವರ್ಸ್ ತುಂಬಾ ಇನ್ಕ್ರೀಸ್ ಆಗ್ತಾರೆ ಸರ್. ನಿಮ್ ಮನೆಯವರು ನಿಮ್ ಫ್ರೆಂಡ್ಸ್ ಎಲ್ಲ ಏನೋ ಇಷ್ಟೊಂದು ಫಾಲೋವರ್ಸ್ ಗಳಿಸ್ಬಿಟ್ಟಿದ್ಯಾ, ತುಂಬಾ ಫೇಮಸ್ ಆಗ್ಬಿಟ್ಟಿದ್ಯಾ ಕಣ ನೀನು ಅಂತ ಹೇಳ್ತಾರೆ ಸರ್. ಕರ್ನಾಟಕದಲ್ಲಿ ಇಷ್ಟು ಬ್ರಾಂಚಸ್ ಮಾತ್ರ ಅವೈಲೇಬಲ್ ಇದೆ ಸರ್. ಹೇಳಿ ಸರ್, ನಿಮ್ನ ಯಾವ ಬ್ರಾಂಚ್ ಸೇರಿಸಿಕೊಳ್ಳಿ.